ಪ್ರೇಮದಿಂದ ಶ್ವತ್ಥ ತುಳಸಿ ಸೋಮಧರನಲಿ ವಿಮಲ ಶಾಲ ಗ್ರಾಮಗಳ ನೆಟ್ಟಭಿನಮಿಪನರ ಮುಕ್ತಿಯೋಗ್ಯ ಸದಾ ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಕಾಮಪೇಕ್ಷೆಗಳಿಂದ ಶಾಲ ಗ್ರಾಮಗಳ ವ್ಯತಿರಿಕ್ತ ವಂದಿಸೆ ದುಃಖವೈದುವನು. ಗೋವಿಂದ ಗೋಕುಲಪತೆ ನಮನೀತ ಚೋರ ಶ್ರೀನಂದನಂದನ ಮುಕುಂದ ದಯಾಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತನ್ನಾಮ ಮದ್ವಚನ ಗೋಚರತಾಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 6. ನೇಮದಿಂದ ಶ್ವತ್ಥ ತುಳಸಿ ಸೋಮಧರನಲಿ ವಿಮಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಮುಕ್ತಿಯೋಗ್ಯ ಚೇತನರು ಅನುಸರಿಸಬೇಕಾದ ವಿಧಿ ನಿಯಮಗಳನ್ನು ತಪ್ಪಿ ನಡೆದರೆ ಉಂಟಾಗುವ ದುಃಖವನ್ನು ಹೇಳುತ್ತಾರೆ. ಅಶ್ವತ್ಥ ವೃಕ್ಷ, ತುಳಸಿ, ಸ್ವಯಂ ವ್ಯಕ್ತ ಶಿವಲಿಂಗ ಅಂದರೆ ಸೋಮಧರಗಳಿಗೆ ನಮಸ್ಕಾರ ಮಾಡುವಾಗ ವಿದ್ಯುಕ್ತವಾಗಿ ಅವುಗಳ ಸಮೀಪದಲ್ಲಿ ಶಾಲಿಗ್ರಾಮವನ್ನಿಟ್ಟು ಅದಕ್ಕೆ ಪೂಜಿಸಿ ನಂತರ ಅಶ್ವತ್ಥ, ತುಳಸಿ, ಶಿವಲಿಂಗಗಳಿಗೆ ನಮಸ್ಕರಿಸಬೇಕು. ಹೀಗೆ ವಿದ್ಯುಕ್ತವಾಗಿ ನೇಮದಿಂದ ಅರ್ಪಿಸುವವನೇ ಈ ಮುಕ್ತಿಯೋಗ್ಯ ಚೇತನನು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಈ 4 ವಿಧ ಪುರುಷಾರ್ಥಗಳು ಪೂಜೆ ಮಾಡುವಾಗ ಧರ್ಮದ ಅಪೇಕ್ಷೆಯಾಗಲಿ, ಅರ್ಥಾಪೇಕ್ಷೆಯಾಗಲಿ, ಕಾಮಾಪೇಕ್ಷೆಯಾಗಲಿ, ಕೊನೆಗೆ ಮುಕ್ತಾಪೇಕ್ಷೆಯಾಗಲಿ ಇರಬಾರದು. ನಿಷ್ಕಾಮ ಭಾವನೆಯಿಂದ ಅಶ್ವತ್ಥ, ತುಳಸಿ, ಸ್ವಯಂ ವ್ಯಕ್ತ ಶಿವಲಿಂಗಗಳನ್ನು ಆರಾಧಿಸಿ ನಮನ ಮಾಡಬೇಕು. ಹೀಗೆ ನಮಿಸುವಾಗ ಸಾಲಿಗ್ರಾಮ ವ್ಯತಿರಿಕ್ತ ಮಾಡಬಾರದು. ಅಂದರೆ ಸಾಲಿಗ್ರಾಮವನ್ನು ಇಡದೆ ನಮಸ್ಕರಿಸಬಾರದು. ಅಶ್ವತ್ಥ ವೃಕ್ಷ, ತುಳಸಿ, ಸ್ವಯಂ ವ್ಯಕ್ತ ಶಿವಲಿಂಗಗಳಿಗೆ ಅರ್ಚನೆ ನಮನಗಳಿಂದ ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಸುವವು. ಆದರೆ ಕಾಮಾಪೇಕ್ಷೆಯಿಂದ ಆರಾಧಿಸಿ ನಮಸ್ಕರಿಸಿದಾಗ ಇಷ್ಟಾರ್ಥ ನೆರವೇರಿದ ನಂತರ ದುಃಖವೇ ಉಂಟಾಗುವುದು. ಈ ಫಲ ನಿಶ್ವರ, ನಷ್ಟ ಧರ್ಮ ಉಳ್ಳದ್ದು. ವಿದ್ಯುಕ್ತವಾಗಿ ಶಾಲಿಗ್ರಾಮ ಶಿಲಾರಹಿತವಾಗಿ ಅಶ್ವತ್ಥ, ತುಳಸಿ, ಸ್ವಯಂ ವ್ಯಕ್ತ ಶಿವಲಿಂಗಗಳಿಗೆ ನಮಸ್ಕರಿಸುವವನು ದೈತ್ಯನು. ಫಲಾಪೇಕ್ಷೆಯಿಂದ ಚತುರ್ವಿಧ ಪುರುಷಾರ್ಥಗಳನ್ನು ಬಯಸಿ ಶಾಲಿಗ್ರಾಮ ವ್ಯತಿರಿಕ್ತ ವಂದಿಸುವವನು ದೈತ್ಯ ಸ್ವಭಾವವುಳ್ಳವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.